ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತಿನ ಒಂದು ಸೆಷನ್ನಲ್ಲಿ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್, ರೇಷ್ಮೆ ವಿಸ್ತರಣಾ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಸೆರಿಕಲ್ಚರ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 3ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಮೋರಿಕಲ್ಚರ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ವಾಟ್ ಈಸ್ ಮೋರಿಕಲ್ಚರ್? ಮೋರಿಕಲ್ಚರ್ ಅಂದರೆ ಏನು? ಮೋರಿಕಲ್ಚರ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಪ್ರೊಸೆಸ್ ಆಫ್ ಕಲ್ಟಿವೇಟಿಂಗ್ ಮಲ್ಬರಿ ಪ್ಲಾಂಟ್ಸ್ ಇನ್ ಆರ್ಡರ್ ಟು ಒಬ್ಟೇನ್ ಫೀಡ್ ಫಾರ್ ಸಿಲ್ಕ್ ವರ್ಮ್ಸ್. ಈ ಸಿಲ್ಕ್ ವರ್ಮ್ಗಳಿಗೆ ಫೀಡನ್ನು ಅಂದರೆ ಫುಡ್ಡನ್ನು, ಆಹಾರವನ್ನು ಕೊಡ್ತೀವಲ್ವ, ಆಹಾರವನ್ನು ಏನು ಕೊಡ್ತೀವಿ? ಮಲ್ಬರಿ ಎಲೆಗಳನ್ನು, ಮಲ್ಬರಿ ಲೀವ್ಸ್ಗಳನ್ನು ಕೊಡ್ತೀವಿ. ಸೊ ಈ ಮಲ್ಬರಿ ಲೀವ್ಸ್ಗಳನ್ನು ಸಿಲ್ಕ್ ವರ್ಮ್ಗಳಿಗೆ ಫುಡ್ ಆಗಿ ಕೊಡೋಕ್ಕೆ ಮಲ್ಬರಿ ಪ್ಲ್ಯಾಂಟ್ಗಳನ್ನು ಕಲ್ಟಿವೇಟ್ ಮಾಡಬೇಕಾಗತ್ತೆ, ಬೆಳೆಸಬೇಕಾಗತ್ತೆ. ಸೊ ಟೋಟಲ್ ಈ ಒಂದು ಪ್ರೊಸೆಸ್ಗೆ ಮೋರಿಕಲ್ಚರ್ ಅಂತ ಕರೀತಾರೆ. ಇನ್ ಇಂಡಿಯಾ, ಭಾರತದಲ್ಲಿ ಕ್ಲೋಸ್ ಟು 3 lakh hectares ಆಫ್ ಫಾರ್ಮ್ ಲ್ಯಾಂಡ್ ಈಸ್ ನೌನ್ ಟು ಬಿ ಕಮಿಟೆಡ್ ಟು ದ ಕಲ್ಟಿವೇಷನ್ ಆಫ್ ದ ಮಲ್ಬರಿ ಪ್ಲ್ಯಾಂಟ್. ಭಾರತದಲ್ಲಿ 3 ಲಕ್ಷ ಹೆಕ್ಟೇರ್ ಏನು ಫಾರ್ಮ್ ಲ್ಯಾಂಡ್ ಏನಿದೆ, ಕೃಷಿ ಭೂಮಿ ಏನಿದೆ, ಅದು ಮಲ್ಬರಿ ಪ್ಲ್ಯಾಂಟ್ನ ಕಲ್ಟಿವೇಷನ್ಗೆ ಮೀಸಲಾಗಿದೆ. ಸೊ ಮುಂಚೆ ಇನಿಷಿಯಲಿ ಅಪ್ರಾಕ್ಸಿಮೇಟ್ ಈಲ್ಡ್ ಆಫ್ ಈಚ್ ಹೆಕ್ಟೇರ್ ವಾಸ್ 12,000 to 15,000 kilograms. ಸೊ ಮುಂಚೆ ಎಷ್ಟಿತ್ತು? 12,000ದಿಂದ 15,000 ಕಿಲೋಗ್ರಾಮ್ಗಳಷ್ಟು ಈ ಮಲ್ಬರಿ ಲೀವ್ಸನ್ನು ಪರ್ ಹೆಕ್ಟೇರಲ್ಲಿ ಬೆಳೀತಾ ಇದ್ರು. ಹವೆವರ್, ಅಡ್ವಾನ್ಸ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ಅಡ್ವಾನ್ಸ್ಮೆಂಟ್ಸ್ಗಳು, ಹೈ ಈಲ್ಡಿಂಗ್ ವೆರೈಟಿ ಆಗಿರ್ಬೋದು, ಅಥವಾ ಫಾರ್ಮ್ ಪ್ರಾಕ್ಟೀಸಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಸೊ ಎಲ್ಲ ಡಿಸೀಸ್ ಕಂಟ್ರೋಲಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಈ ಎಲ್ಲ ಕಾರಣದಿಂದ ಇವತ್ತು ಸೊ ಏನು ಒಂದು ಪ್ರೊಡಕ್ಷನಲ್ಲಿ ಗ್ರೇಟ್ ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟ್ ಆಗಿ ಸೊ ಹೈ ಈಲ್ಡಿಂಗ್ ವೆರೈಟಿ ಆಲ್ರೆಡಿ ಹೇಳಿರೋ ಹಾಗೆ, ಅದರ ಜೊತೆಗೆ ಮೇಂಟೆನೆನ್ಸ್ ಆಫ್ ದ ಮಲ್ಬರಿ ಪ್ಲಾಂಟೇಶನ್, ಈ ಎಲ್ಲ ಕಾರಣದಿಂದ ಸೊ ಈಲ್ಡ್ ಏನಾಗಿದೆ 25,000 to 35,000 ಕಿಲೋಗ್ರಾಮ್ಸ್ ಪರ್ ಹೆಕ್ಟೇರ್ಗೆ ಇನ್ಕ್ರೀಸ್ ಆಗಿದೆ. 12,000ದಿಂದ 15,000 ಏನು ಬರ್ತಾ ಇತ್ತು, ಅದು 25,000ದಿಂದ 35,000 ಕಿಲೋಗ್ರಾಮ್ಗಳಷ್ಟು ಒಂದು ಪ್ರೊಡಕ್ಷನ್ ಆಗ್ತಾ ಇದೆ ಪರ್ ಹೆಕ್ಟೇರ್ಗೆ. It is important to note that moriculture plays a vital role in the practice of sericulture. So next topic ನೋಡೋಣ, ideal climatic conditions for the moriculture. ಏನೇನು climate conditions ಬೇಕಾಗುತ್ತೆ? It can be noted that the climate conditions required for moriculture can be found in almost all states in India. ಸೊ ಭಾರತದಲ್ಲಿರುವಂತಹ ಎಲ್ಲ ರಾಜ್ಯದ ಒಂದು ಕ್ಲೈಮೇಟ್ ಏನಿದೆ ಸೂಟೇಬಲ್ ಇದೆ ಈ ಒಂದು ಮೋರಿಕಲ್ಚರ್ಗೆ. ಐಡಿಯಲ್ ಟೆಂಪ್ರೇಚರ್ ಏನು ಬೇಕು ಈ ಒಂದು ಮಲ್ಬರಿ ಪ್ಲ್ಯಾಂಟ್ಸ್ಗೆ ಅಂತಂದರೆ 24 ಡಿಗ್ರಿ ಸೆಲ್ಸಿಯಸ್ ಐಡಿಯಲ್ ಟೆಂಪ್ರೇಚರ್ ಬೇಕಾಗುತ್ತೆ. ಆದರೂ ಕೂಡ 18ರಿಂದ 38 ಡಿಗ್ರಿ ಸೆಲ್ಸಿಯಸ್ನ ಒಂದು ಟೆಂಪ್ರೇಚರ್ ವೇರಿಯೇಷನಲ್ಲೂ ಕೂಡ ಈ ಒಂದು ಪ್ಲ್ಯಾಂಟ್ ಬೆಳೆಯುತ್ತೆ. ಡ್ಯೂ ಟು ದ ರಿಲೇಟಿವ್ಲಿ ಹೈ ಇರಿಗೇಷನ್ ರಿಕ್ವೈರ್ಮೆಂಟ್ ಆಫ್ ದ ಮಲ್ಬರಿ ಪ್ಲ್ಯಾಂಟ್. ಸೊ ಇದಕ್ಕೆ ತುಂಬ ಒಂದು ನೀರು ಬೇಕು. ಕೇವಲ ಮಲ್ಬರಿ ಪ್ಲ್ಯಾಂಟ್ ಮಾತ್ರ ಅಲ್ಲ, ಯಾವುದೇ ಒಂದು ನಾವು ಒಂದು ಪ್ಲ್ಯಾಂಟ್ಸ್ಗಳಿಗೆ ನೀರು ಮುಖ್ಯವಾಗುತ್ತೆ. The ideal season for the mulberry plant pre-monsoon season. ಸೊ ಮೇ ಟು ಜೂನಲ್ಲಿ ಒಂದು ಐಡಿಯಲ್ ಸೀಸನ್ ಆಗುತ್ತೆ. ಪ್ರೀ-ಮಾನ್ಸೂನ್ ಸೀಸನ್ ಐಡಿಯಲ್ ಆಗುತ್ತೆ. ವಿಚ್ ಟೈಪ್ ಆಫ್ ಸಾಯಿಲ್ ಇಸ್ ಫೇವರೇಬಲ್ ಫಾರ್ ಮೋರಿಕಲ್ಚರ್? ಮೋರಿಕಲ್ಚರ್ಗೆ ಯಾವ ಸಾಯಿಲ್ ಸೂಟೇಬಲ್ ಇದೆ? ಟೈಪ್ಸ್ ಆಫ್ ಸಾಯಿಲ್ ಬರುತ್ತೆ. ಬ್ಲ್ಯಾಕ್ ಸಾಯಿಲ್, ರೆಡ್ ಲೋಮಿ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಈ ರೀತಿ ವೇರಿಯಸ್ ಟೈಪ್ಸ್ ಆಫ್ ಸಾಯಿಲ್ಸ್ಗಳು ಅವೈಲೇಬಲ್ ಇರುತ್ತೆ ಭಾರತದಲ್ಲಿ. The type of soil plays a significant role in the optimum and healthy growth of the any plant. ಯಾವುದೇ ಪ್ಲ್ಯಾಂಟ್ಗೂ ಕೂಡ ಒಂದು ಆಪ್ಟಿಮಮ್ ಆಗಿ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಹೆಲ್ದಿ ಗ್ರೋತ್ಗೆ ಸಾಯಿಲ್ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಪೈಟ್ ದ ಫ್ಯಾಕ್ಟ್ ದ್ಯಾಟ್ ದ ಮಲ್ಬರಿ ಪ್ಲ್ಯಾಂಟ್ ಕ್ಯಾನ್ ಗ್ರೋ ಇನ್ ಅ ವೈಡ್ ರೇಂಜ್ ಆಫ್ ಸಾಯಿಲ್ಸ್, ಇಟ್ ಡಸ್ ಹ್ಯಾವ್ ಸರ್ಟೇನ್ ಸಾಯಿಲ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸಿನ್ಸ್ ದ ಮಲ್ಬರಿ ಪ್ಲ್ಯಾಂಟ್ ಈಸ್ ಅ ಡೀಪ್ ರೂಟೆಡ್ ಪ್ಲ್ಯಾಂಟ್, ಸೊ ಡೀಪ್ ರೂಟೆಡ್ ಪ್ಲ್ಯಾಂಟ್ ಆಗಿರೋದ್ರಿಂದ it requires a type of soil which has a good capacity to hold a water. ಅಂದರೆ ಮಲ್ಬರಿ ಪ್ಲ್ಯಾಂಟ್ ಡೀಪ್ ರೂಟೆಡ್ ಪ್ಲ್ಯಾಂಟ್ ಆಗಿರುತ್ತೆ. ಸೊ ಅದರ ರೂಟ್ ಸಿಸ್ಟಮ್ ಡೀಪ್ ರೂಟೆಡ್ ಇರುತ್ತೆ. 2 ಟೈಪ್ಸ್ ಆಫ್ ರೂಟ್ ಸಿಸ್ಟಮ್ ಬರುತ್ತೆ, ರೂಟ್ ಟೈಪ್ಸ್ ಬರುತ್ತೆ. ಸೊ ಡೀಪ್ ರೂಟೆಡ್ ಪ್ಲ್ಯಾಂಟ್ ಆಗಿರುತ್ತೆ. ಕೆಲವೊಂದು ಪ್ಲ್ಯಾಂಟ್ಗಳು ಶಾಲೋ ರೂಟೆಡ್ ಪ್ಲ್ಯಾಂಟ್ಸ್ ಆಗಿರುತ್ತೆ. ಸೊ ಇಲ್ಲಿ ಮಲ್ಬರಿ ಡೀಪ್ ರೂಟೆಡ್ ಪ್ಲ್ಯಾಂಟ್ ಆಗಿರೋದ್ರಿಂದ ಸೊ ಗುಡ್ ಕೆಪಾಸಿಟಿ ಟು ಹೋಲ್ಡ್ ವಾಟರ್. ಸೊ ಅದಕ್ಕೆ ಒಂದು ಗುಡ್ ಕೆಪಾಸಿಟಿ ಇರುತ್ತೆ ವಾಟರನ್ನು ಹಿಡಿದಿಟ್ಕೊಳ್ಳೋಕ್ಕೆ.
Furthermore, this plant is also thrives in relatively porous soils in which the air can penetrate to relatively deep regions. Porous soils. ಸೊ ಪೋರಸ್ ಸಾಯಿಲ್ಸಲ್ಲಿ ಪಳ್ಳಾಗಿರುತ್ತೆ, ಅಂದರೆ ಸೊ ಸ್ಪೇಸ್ ಇರುತ್ತೆ, ಅಲ್ಲಿ ಏನಾಗುತ್ತೆ, ಏರಿಯೇಷನ್ ಆಗುತ್ತೆ, ಅಂದರೆ ಒಂದು ಏರ್ ಸರ್ಕ್ಯುಲೇಷನ್ ಆಗುತ್ತೆ. Finally, the plant is known to thrive in the soils that are slightly acidic in nature. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಈ ಒಂದು ಪಾಯಿಂಟನ್ನು MCQ ಪಾಯಿಂಟ್ ಆಗುತ್ತೆ, ಅಂದರೆ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂತಹ ಪಾಯಿಂಟ್ ಏನು, ಸ್ಲೈಟ್ಲಿ ಅಸಿಡಿಕ್ ಇರುವಂತಹ ಒಂದು ಸಾಯಿಲಲ್ಲಿ ಮಲ್ಬರಿಗೆ ಸೂಟೇಬಲ್ ಆಗುತ್ತೆ. ಐಡಿಯಲ್ PH ರೇಂಜ್ ಏನಿರಬೇಕು ಅಂತ ಕೇಳ್ತಾರೆ, 6.2 to 6.8 PH ಇರಬೇಕಾಗುತ್ತೆ. 6.2 to 6.8 ಐಡಿಯಲ್ PH ಆಗುತ್ತೆ. ಹೌ ಆರ್ ದ ಮಲ್ಬರಿ ಪ್ಲಾಂಟ್ಸ್ ಪ್ರೊಪೊಗೇಟೆಡ್ ಇನ್ ಮೋರಿಕಲ್ಚರ್? ಸೊ ಇಲ್ಲಿ ಮುಖ್ಯವಾಗಿ ಪ್ರೊಪೊಗೇಷನ್ ಮೆಥಡ್ ಕೇಳಿದ್ದಾರೆ. ಯಾವ ರೀತಿ ನಾವು ಮಲ್ಬರಿಯಲ್ಲಿ ಮೋರಿಕಲ್ಚರಲ್ಲಿ ಮಲ್ಬರಿ ಪ್ಲಾಂಟ್ಗಳನ್ನು ಪ್ರೊಪೊಗೇಟ್ ಮಾಡ್ತೀವಿ. ಸೊ ಪ್ರೊಪೊಗೇಷನ್ ಅಂತಂದರೆ ಬೆಳೆಸುವಂತಹ ಶೈಲಿ. ಸೊ ಯಾವುದನ್ನು ಬಳಸಿ ಬೆಳೆಸ್ತಾರೆ, ಸೊ ಸೀಡ್ಸ್ಗಳನ್ನು ಬಳಸಿ ಬೆಳೆಸ್ತಾರಾ ಅಥವಾ ಕಟಿಂಗ್ಸನ್ನು ಅಥವಾ ಗ್ರಾಫ್ಟು ಅಥವಾ ಬಡ್ಡು, ಸೊ ಅದನ್ನು ಬಳಸಿ ಬೆಳೆಸ್ತಾರಾ ಅಂತ. ಸೊ ಇಲ್ಲಿ ಎರಡೂ ಮೆಥಡ್ಗಳು ಅಡಾಪ್ಟ್ ಇದೆ, ಸೆಕ್ಸ್ಯುವಲ್ ಮೆಥಡ್ ಮತ್ತು ಎಸೆಕ್ಸುವಲ್ ಮೆಥಡ್. ಸೆಕ್ಸ್ಯುವಲ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ, ಸೊ ಸೆಕ್ಸ್ಯುವಲ್ ಮಲ್ಬರಿ ಪ್ರೊಪಗೇಷನ್ ಆ್ಯಂಡ್ ಅಸೆಕ್ಸ್ಯುವಲ್ ಮಲ್ಬರಿ ಪ್ರೊಪಗೇಷನ್. ಸೆಕ್ಸ್ಯುವಲ್ ಮಲ್ಬರಿ ಪ್ರೊಪಗೇಷನಲ್ಲಿ ಸೀಡ್ಸನ್ನು ಬಳಸ್ತಾರೆ. ಬಿಫೋರ್ ದ ಪ್ಲಾಂಟೇಷನ್ ಆಫ್ ಸೀಡ್ಸ್ ದ ಲ್ಯಾಂಡ್ ಮಸ್ಟ್ ಬಿ ಸೂಟೇಬಲಿ ಪ್ರಿಪೇರ್ಡ್. ಸೊ ಅದೆಲ್ಲ ಒಂದು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸಲ್ಲಿ ಮಾಡೋ ಹಾಗೆ ಲ್ಯಾಂಡನ್ನು ನೀಟಾಗಿ ಪ್ರಿಪೇರ್ ಮಾಡ್ಕೋಬೇಕು. ಹಾಗೆ ಸೀಡ್ಸ್ ಮಸ್ಟ್ ಬಿ ಫಿಲ್ಟರ್ಡ್ ಬೇಸ್ಡ್ ಆನ್ ದರ್ ಕ್ವಾಲಿಟಿ ಮೇಲೆ ಸೀಡ್ಸ್ಗಳನ್ನು ಸಪ್ರೇಟ್ ಮಾಡ್ಕೋಬೇಕು. ಕೇರ್ ಮಸ್ಟ್ ಬಿ ಟೇಕನ್ ಟು ಮೇಂಟೈನ್ ದ ಮಾಯ್ಶ್ಚರ್ ಲೆವೆಲ್, ಅಬೌಟ್ 6% ಮಾಯ್ಶ್ಚರ್ ಲೆವೆಲನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನು ಅಸೆಕ್ಸುವಲ್ ಮೆಥಡಲ್ಲಿ ಕಟಿಂಗ್ಸ್ಗಳನ್ನ, ಗ್ರಾಫ್ಟಿಂಗನ್ನು ಮತ್ತು ಬಡ್ಡಿಂಗನ್ನು ಸೊ ಬಳಸ್ತಾರೆ. ಬಟ್ ಮೇಜರ್ ಆಗಿ ಯೂಸ್ ಮಾಡೋದು ಕಟಿಂಗನ್ನು, ದಟ್ ಟು ಹಾರ್ಡ್ವುಡ್ ಕಟಿಂಗನ್ನು, ಸೆಮಿ ಹಾರ್ಡ್ವುಡ್ ಕಟಿಂಗನ್ನು ಇಲ್ಲಿ ಯೂಸ್ ಮಾಡ್ತಾರೆ. ಸೊ ಹವೆವರ್ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋಟ್ ದ್ಯಾಟ್ ದ ಮೋಸ್ಟ್ ಕಾಮನ್ ಮೆಥಡ್ ದಟ್ ಈಸ್ ಯೂಸ್ಡ್ ಫಾರ್ ದ ಅಸೆಕ್ಸುವಲ್ ಪ್ರೊಪಗೇಷನ್ ಆಫ್ ದ ಮಲ್ಬರಿ ಪ್ಲಾಂಟ್ ಈಸ್ ಥ್ರೂ ಮಲ್ಬರಿ ಕಟಿಂಗ್ಸ್. ಮಲ್ಬರಿ ಕಟಿಂಗ್ಸೇ ಮೇನ್ ಆಗಿ ಅಸೆಕ್ಸುವಲ್ ಮೆಥಡಲ್ಲಿ ಯೂಸ್ ಮಾಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಮೋಸ್ಟ್ ಕಾಮನ್ ಮೆಥಡ್ ಯೂಸ್ಡ್ ಫಾರ್ ಅಸೆಕ್ಸುವಲ್ ಪ್ರೊಪಗೇಷನ್ ಇನ್ ಮಲ್ಬರಿ ಪ್ಲಾಂಟ್ ಅಂತ ಕೇಳಿದ್ರೆ ಅದು ಕಟಿಂಗ್ ಆಗುತ್ತೆ. ಸೊ ಕಟಿಂಗ್ ಅಂದರೆ ನೋಡಿರ್ತೀರ ನೀವು ಒಂದು ಈ ರೀತಿ, ಸೊ ಯಾವುದೋ ಪ್ಲ್ಯಾಂಟ್ ಇರುತ್ತೆ, ಸೊ ಪ್ಲ್ಯಾಂಟಲ್ಲಿ ಈ ರೀತಿ ಸೈಡ್ ಬರುವಂಥ ಒಂದು ಕಟ್ಟಿಂಗನ್ನು ಬಳಸ್ಕೋತಾರೆ. ಅದನ್ನು ಕಟ್ ಮಾಡಿ ಅದನ್ನು ನೆಕ್ಸ್ಟ್ ಇನ್ನೊಂದು ಪ್ಲ್ಯಾಂಟನ್ನು ಜನ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಗ್ರಾಫ್ಟ್ ಈ ರೀತಿ ಇರುತ್ತೆ, ಬಡ್ ಕೂಡ ಈ ರೀತಿ ನಾವು ಯೂಸ್ ಮಾಡ್ತೀವಿ ಬಡ್ಡಿಂಗ್ ಮತ್ತು ಗ್ರಾಫ್ಟಿಂಗಲ್ಲಿ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ, ಹೌ ಆರ್ ದ ಲೀವ್ಸ್ ಹಾರ್ವೆಸ್ಟೆಡ್ ಫ್ರಮ್ ದ ಮಲ್ಬರಿ ಪ್ಲ್ಯಾಂಟ್. ಈ ಮಲ್ಬರಿ ಪ್ಲ್ಯಾಂಟನ್ನು ಲೀವ್ಸನ್ನು ಯಾವ ರೀತಿ ಹಾರ್ವೆಸ್ಟ್ ಮಾಡ್ಕೋತೀವಿ. So once the mulberry plants have grown to a certain extent, their leaves can be harvested and used as feed for silkworm. ಸಿಲ್ಕ್ವರ್ಮ್ಗೆ ಫುಡ್ ಆಗಿ ಅಥವಾ ಫೀಡ್ ಆಗಿ ಯೂಸ್ ಮಾಡ್ತೀವಿ. The harvesting of mulberry leaf is a time sensitive task. Since fully mature mulberry leaves have relatively lower nutritional value than the leaves of the partially mature mulberry plant. So ಇಲ್ಲಿ fully ಮೆಚೂರ್ ಮಲ್ಬರಿ ಲೀವ್ಸ್ ಏನಿರುತ್ತೆ, ಸೊ ಅಲ್ಲಿ ಲೋವರ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ ದ್ಯಾನ್ ದ ಲೀವ್ಸ್ ಆಫ್ ದ ಪಾರ್ಷಲಿ ಮೆಚೂರ್ ಮಲ್ಬರಿ ಪ್ಲ್ಯಾಂಟ್. ಸೊ ಪಾರ್ಷಲಿ ಏನು ಅರ್ಧ ಏನು ಮೆಚೂರ್ ಆಗಿರುತ್ತೆ ಅಂತಹ ಪ್ಲ್ಯಾಂಟ್ಗಳಲ್ಲಿ ಜಾಸ್ತಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುತ್ತೆ. ಫುಲ್ಲಿ ಮೆಚೂರ್ ಆದಂತಹ ಪ್ಲ್ಯಾಂಟ್ನಲ್ಲಿ ಜಾಸ್ತಿ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದಿಲ್ಲ. ಇಫ್ ದ ಲೀವ್ಸ್ ಆರ್ ನಾಟ್ ಹಾರ್ವೆಸ್ಟೆಡ್ ಅಟ್ ದ ರೈಟ್ ಟೈಮ್, ಸೊ ಸರಿಯಾದ ಸಮಯದಲ್ಲಿ ಲೀವ್ಸ್ಗಳನ್ನು ಹಾರ್ವೆಸ್ಟ್ ಮಾಡಲಿಲ್ಲ ಅಂತಂದರೆ ದ ಲ್ಯಾಕ್ ಇನ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ದ ಮಲ್ಬರಿ ಲೀವ್ಸ್ ವಿಲ್ ಮ್ಯಾನಿಫೆಸ್ಟ್ ದ ಡಿಸೀಸಸ್ ಇನ್ ದ ಸಿಲ್ಕ್ವರ್ಮ್. ಸೊ ಸರಿಯಾದ ಸಮಯದಲ್ಲಿ ಹಾರ್ವೆಸ್ಟ್ ಮಾಡದೇ ಇದ್ದರೆ ಅಂತಹ ಲೀವ್ಸ್ಗಳನ್ನು ಸಿಲ್ಕ್ವರ್ಮ್ ಏನಾದರೂ ತಿಂದಾಗ ಅದರಲ್ಲಿ ಡಿಸೀಸಸ್ಗಳು ಕಂಡುಬರುತ್ತೆ. ದ ಟೂ ಮೋಸ್ಟ್ ಕಾಮನ್ ಮೆಥಡ್ಸ್ ಆಫ್ ಹಾರ್ವೆಸ್ಟಿಂಗ್ ಲೀವ್ಸ್ ಫ್ರಮ್ ದ ಮಲ್ಬರಿ ಪ್ಲಾಂಟ್ ಆರ್ ಲೀಫ್ ಪಿಕಿಂಗ್